ಇಂಥ ಶಿಕ್ಷಕರನ್ನ ಕಂಡಲ್ಲಿ ಗುಂಡಿಟ್ಟು ಸಾಯಿಸಬೇಕು. ಯಾಕಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಸ್ಟೋರಿಯನ್ನ ನೋಡಿ. ಆತನಿಗೆ ನಾಚಿಕೆ ಆಗ್ಬೇಕ್ರಿ. ಆತ ಶಿಕ್ಷಕ ಅಂತ ಹೇಳ್ಕೊಳ್ಳಿಕ್ಕೆ ಆತನಿಗೆ ನಾಚಿಕೆ ಆಗ್ಬೇಕು. ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ನಮ್ಮ ಕಾಲೇಜಿನಲ್ಲೇ, ಅದರಲ್ಲೂ ಕೂಡ ಜಯನಗರ ಕಾಲೇಜಿನಲ್ಲಿ ಈ ರೀತಿ ಕೃತ್ಯಗಳಾಗಿದೆ ಅಂತಂದ್ರೆ ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ? ಒಂದಕ್ಷರ ಕಲಿಸಿದವನು ಗುರು, ಆತನಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕು ಅಂತ ಹೇಳಿ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಗುರುವೇ ಈ ಕೆಲಸಗಳನ್ನ, ನೀಚ ಕೆಲಸಗಳನ್ನ ಮಾಡ್ರೆ ವಿದ್ಯಾರ್ಥಿಗಳು ಹೇಗಿರ್ಬೇಕು? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗಡೆ. ಯಾಕಾಗಿ ಇಷ್ಟು ಕೋಪ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಈ ಘಟನೆಯನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ, ಬೆಚ್ಚಿ ಬೆರಗಾಗ್ತೀರಾ. ವಿದ್ಯಾರ್ಥಿಗಳನ್ನ ಈ ಹೀನ ಕೃತ್ಯವನ್ನ ಮಾಡ್ಲಿಕ್ಕೆ ಗುರು ಕರೆದಿದ್ನ ಅಂತ ಹೇಳಿ, ಶಿಕ್ಷಕ ಕರೆದಿದ್ನ ಅಂತ ಹೇಳಿ ನಿಮಗೂ ಕೂಡ ಬೇಜಾರಾಗುತ್ತೆ. ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಮಾಡಿದ್ದ ಅನ್ನುವಂತಹ ಆರೋಪದ ಅಡಿಯಲ್ಲಿ ನಗರದ ಖಾಸಗಿ ಕಾಲೇಜಿನ ವಿಭಾಗದ ಮುಖ್ಯಸ್ಥ HOD ಮಾಡಿರುವಂತಹ ಕೆಲಸ ಇದು. ಸಂಜೀವ್ ಕುಮಾರ್ ಮಂಡಲ್ ಅಂತ ಹೇಳಿ ಆತನನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಕಾಲೇಜಿನ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. HOD ಮಾಡಿದ ಕೆಲಸ, ಆತನನ್ನ ಎಲ್ಲಿ ಕಾಣಿಸ್ತೀವೋ ಅಲ್ಲಿ ಕಂಡಲ್ಲಿ ಗುಂಡಿಟ್ಟು ಸಾಯಿಸಿದ್ರು ತಪ್ಪಲ್ಲ ಅಂತ ನನಗನ್ಸ್ತಾ ಇದೆ. ನಾನು ಯಾವುದೇ ವೈಲೆಂಟ್ ಅನ್ನ ಹಾಕ್ತಾ ಇಲ್ಲ ಇಲ್ಲಿ. ಯಾಕಾಗಿ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದಲ್ಲ ಎರಡು ಜನ, ಮೂರು ವಿದ್ಯಾರ್ಥಿಗಳನ್ನ ಮನೆ ಕರ್ಕೊಂಡು ಹೋಗ್ತಾನೆ ನೀಚ ಅಂತಂದ್ರೆ ಹೊಟ್ಟೆಗೆ ಅಂತ ತಿಂತಾನೆ. ಏನು ಅಕ್ಕ ತಂಗಿಯ ಜೊತೆಯಲ್ಲಿ ಬದುಕಲಿಲ್ವಾ ಅವನು, ಬಾಳ್ಲಿಲ್ವಾ ಅವನು? ಅಸಹ್ಯ ಅನಿಸ್ಬೇಕು. ತಿಲಕನಗರದ ಠಾಣೆಯಲ್ಲಿ FIR ಅನ್ನು ದಾಖಲೆ ಮಾಡಲಾಗಿದೆ. ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿ ಠಾಣಾ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿಕೂಡ್ದು ಆತನನ್ನ. ಏನ್ ಅನ್ಕೊಂಡಿದ್ದೀರಾ? ಹೆಣ್ಣು ಮಕ್ಕಳು ಅಂದ್ರೆ ಬಿಟ್ಟು ಬಿದ್ದಿದ್ದಾರಾ? ಅದರಲ್ಲೂ ಓದುವಂತಹ ವಿದ್ಯಾರ್ಥಿಗಳು ಅಂತಂದ್ರೆ ಈಸಿಲಿ ಸಿಕ್ಬಿಡ್ತಾರಲ್ವಾ, ಹೆದರ್ ಬಿಡ್ತಾರಲ್ವಾ? ಸಂಜೀವ್ ಕುಮಾರ್ ಮಂಡಲ್ ಅಂತ ಹೇಳಿ ಆತನ ಹೆಸರು. ಆತನನ್ನ ತಕ್ಷಣವೇ ಅಮಾನತು ಮಾಡಬೇಕು ಅಂತ ಹೇಳಿ ಆಡಳಿತ ಅಧಿಕಾರಿಗಳ ಮುಂದೆ, ಮಂಡಳಿಯ ಮುಂದೆ, ಪದಾಧಿಕಾರಿಗಳ ಮುಂದೆ, ಉಪನ್ಯಾಸಕರ ಮಾತಿಗೂ ಕೂಡ ಮಣೆ ಹಾಕಿದ ವಿದ್ಯಾರ್ಥಿಗಳು ಆತನನ್ನ ಕಳಿಸ್ಲೇಬೇಕು ಅಂತ ಹೇಳಿ ನೋಡ್ತಾ ಇರುವಂತದ್ದು. ಅಂದ್ರೆ ಅಮಾನತು ಮಾಡಿ ಅಂತ 19 ವರ್ಷದ ವಿದ್ಯಾರ್ಥಿನಿ ನೀಡಿದಂತಹ ದೂರಿನ ಮೇರೆಯಲ್ಲಿ ಸಂಜೀವ್ ಕುಮಾರ್ ಮಂಡಲ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 75ರ ಅಡಿಯಲ್ಲಿ FIR ಅನ್ನು ದಾಖಲೆ ಮಾಡಲಾಗಿತ್ತು. ವಿಚಾರಣೆಗೆ ಬಂದಾಗ ಆರೋಪಿಯನ್ನ ಬಂಧಿಸಿ ಠಾಣಾ ಜಾಮೀನು ಮೇಲೆ ಬಿಡುಗಡೆ ಮಾಡಿದ್ರು. ಸದ್ಯ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆತನನ್ನ ಬಿಟ್ಟು ಕಳಿಸಿದ್ಯಾಕೆ? ಕೆಲವೊಂದಿಷ್ಟು ಗಂಡಸರು ಇರ್ತಾರೆ, ಅವ್ರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ, ಮಾಡಿದ್ದು ಅರ್ಥ ಆಗೋದಿಲ್ಲ. ಈತ ಕಾಮಿಷ್ಟ ಇದ್ದಾನಲ್ಲ, ಆತನನ್ನ ಹುಡುಕಬೇಕು ಮೊದಲು ಪೊಲೀಸರು, ಆತನನ್ನ ಬಂಧಿಸಬೇಕು ಫಸ್ಟು. ಕಾಲೇಜಿನಲ್ಲಿ BCA ಪದವಿಯ 3ನೇ ವರ್ಷದ ವಿದ್ಯಾರ್ಥಿನಿಯನ್ನ ಸೆಪ್ಟೆಂಬರ್ 25ರಂದು ಈ ಕಜ್ಜಿ ನನ್ನ ಮಗ ಸಂಜೀವ್ ಕುಮಾರ್ ಎನ್ನುವಂಥವನು ಮನೆಗೆ ಬಾ, ನನ್ನ ಪತ್ನಿ ಮತ್ತು ಮಕ್ಕಳಿದ್ದಾರೆ, ಅವರು ಊಟ ಮಾಡಿಸ್ತಾರೆ, ಅಂದರೆ ಊಟಕ್ಕೆ ಕರೆದಿದ್ದಾರೆ ನಿಮ್ಮನ್ನ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಂತೆ. ಜಯನಗರದ 9ನೇ ಕಾಲೋನಿಯ ಕಾರ್ಪೊರೇಷನ್ ಕಾಲೋನಿಯಲ್ಲಿ ಅವರ ಮನೆ ಇದೆ. ಮನೆಗೆ ಹೋದ ತಕ್ಷಣ ಮನೆಯಲ್ಲಿ ಯಾರೂ ಇಲ್ಲ. ವಿದ್ಯಾರ್ಥಿಗೆ ಅದು ತಿಳಿಯಿತು. ಕುಡಿಲಿಕ್ಕೆ ಮತ್ತೆ ತಿನ್ಲಿಕ್ಕೆ ಏನಾದರೂ ಬೇಕಾ ಅಂತ ಕೇಳಿದ್ದಾನೆ. ಆಗ ಸ್ವಲ್ಪ ನಾನು ಗಾಬರಿ ಆದೆ ಅಂತ ಹೇಳಿ ಆಕೆ ಒಂದು ಇದರಲ್ಲಿ ದೂರಿನಲ್ಲಿ ಬರೆದಿರುವಂಥದ್ದು. ಆಕೆ ಹೇಳ್ತಾಳೆ, ನಂಗೆ ಯಾರೂ ಬೇಡ, ನಂಗೇನೂ ಬೇಡ ಅಂತ ಹೇಳಿ ವಿದ್ಯಾರ್ಥಿ ಹೇಳಿರುವಂಥದ್ದು. ಆದರೆ ಸಂಜೀವ್ ಕುಮಾರ್ ಮನೆಯಲ್ಲಿ ಸೋಫಾದಲ್ಲಿ ಕೂರಿಸ್ಕೊಂಡು ಆಗ ನನ್ನ ಹತ್ತಿರ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು, ನಿನ್ನ ಹಾಜರಾತಿ ಸ್ವಲ್ಪ ಕಮ್ಮಿ ಇದೆ, ಹಾಜರಾತಿ ಅಂತಂದರೆ ಅಟೆಂಡೆನ್ಸ್ ಅಂತಾರಲ್ವ, ಅಟೆಂಡೆನ್ಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿ ಅನುಚಿತವಾಗಿ ವರ್ತನೆ ಮಾಡಿದಂತೆ. ಭುಜದ ಮೇಲೆ ಕೈ ಹಾಕೋದು, ಈ ತಲೆ ಕೂದಲನ್ನು ಸವರುವಂತಹ ಕೆಲಸವನ್ನು ಮಾಡೋದು, ಆ ರೀತಿಯಾಗಿರುವಂತಹ ಕೆಲಸವನ್ನು ಮಾಡಿದಂತೆ. ಅದನ್ನು ವಿರೋಧಿಸಿದಾಗ ಆತನಿಗೆ ಅದು ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ತದಾದ ನಂತರ ನಿನ್ನ ಹಾಜರಾತಿ ಕಡಿಮೆ ಇದೆ, ಅದನ್ನು ಹೆಚ್ಚು ಮಾಡ್ತೀನಿ ಬೇಕಾದರೆ ಅಂತ ಹೇಳದಂತೆ. ಅಂಕಗಳನ್ನು ಕೂಡ ನಿನ್ಗೆ ಹೆಚ್ಚು ಮಾಡಿಕೊಡ್ತೀನಿ. ನಾಚಿಕೆ ಆಗ್ಬೇಕು. HOD ಕೆಲಸಕ್ಕೆ ಯಾಕ್ರಿ ಬರ್ತೀರಾ ನೀವು? ಈ ತರ ಬರುತ್ತೆ ಈಗ ಬಾಯಲ್ಲಿ ಸರಿಯಾಗಿ. ಈ ತರ ಮೈಂಡ್ ಸೆಟ್ ಇಟ್ಕೊಂಡು HOD ಕೆಲಸಕ್ಕೆ ಯಾಕೆ ಬರ್ತೀರಾ? ನಿಮ್ಮನ್ನ ನಂಬೆ ಅಲ್ವಾ ವಿದ್ಯಾರ್ಥಿಗಳನ್ನ ನಿಮ್ಮ ಕಾಲೇಜಿಗೆ ಕಳಿಸಿರುವಂತದ್ದು. ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದೀರಾ? ಆಕೆಯ ತಲೆ ಕೂದಲನ್ನ ಮುಟ್ಟುವಂತಹ ಕೆಲಸ, ಭುಜವನ್ನ ಮುಟ್ಟುವ ಕೆಲಸ ಏನಿದೆ ರೀ ನಿಮ್ಗೆ? ಮನೆ ಕರ್ಸುವಂತ ಕೆಲಸ ಏನಿದೆ ರೀ ನಿಮ್ಗೆ? ಮನೆ ಕರೆಸ್ತಾನೆ. ಆಕೆ ದೂರಿನಲ್ಲಿ ಅದೇ ಬರ್ಕೊಂಡಿರೋದು, ಕೊಟ್ಟಿರೋದೇ ದೌರ್ಜನ್ಯ ಆಗಿದೆ, ದೌರ್ಜನ್ಯ ಮಾಡಿದ್ದಾನೆ ಆತ.
ಅಷ್ಟರಲ್ಲಿ ನನ್ನ ಸ್ನೇಹಿತರು ಕರೆ ಮಾಡಿದ್ರು. ಆಗ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದುಬಿಟ್ಟೆ ಅಂತ ಹೇಳಿ ವಿದ್ಯಾರ್ಥಿನಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಘಟನೆ ನಡೆದಿದೆ. ಎಲ್ಲೋ ಅಲ್ಲ, ಇದು ಎಲ್ಲೋ ಉತ್ತರ ಪ್ರದೇಶದಲ್ಲೋ, ಬಿಹಾರದಲ್ಲೋ, ಅಸ್ಸಾಂನಲ್ಲೋ ನಡೆದಿರುವಂತಹ ಘಟನೆ ಅಲ್ಲ. ನಮ್ಮ ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಕಾಲೇಜಿನಲ್ಲಿ, ಖಾಸಗಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಎಲ್ಲಿಗೆ ಬಂತು ನಮ್ಮ ಸಮಾಜ? ಯಾವ ರೀತಿಯ ಗಂಡಸರ ನಡುವೆ ಬದುಕ್ತಾ ಇದ್ದಾರೆ ಹೆಣ್ಣು ಮಕ್ಕಳು? ಕೆಲವೊಂದಿಷ್ಟು ಜನ, ನಾನು ಎಲ್ಲರೂ ಅಂತ ಹೇಳುವುದಿಲ್ಲ, ನಾಚಿಕೆ ಆಗಬೇಕು. ಈತನನ್ನ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಬಂದವ್ರಿಗೆ ಹೆಣ್ಮಕ್ಳಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅಕ್ಕ ತಂಗಿಯವ್ರ ಜೊತೆ ಬೆಳೆದಿಲ್ಲ ಇವ್ರು ಯಾರು. ಅಸಹ್ಯ ಅನ್ಸಲ್ವಾ? ಆತನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಮೊದಲು ಆತ ಅಪರಾಧಿ ಹೌದೋ ಅಲ್ವೋ ಅನ್ನೋದು ಗೊತ್ತಾಗಬೇಕು. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.